ತುಮಕೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೇವೆ, ಬೆಂಗಳೂರು ಉತ್ತರ ಮಾಡ್ತೇವೆ ಎನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರೆ ಯಾವುದೇ ಅಭಿವೃದ್ಧಿಗಳು ಆಗೋದಿಲ್ಲ. ಹೆಸರನ್ನ ಬದಲಾಯಿಸಲೇ ಕೂಡ ಅಭಿವೃದ್ಧಿಯನ್ನ ಮಾಡಬಹುದು ಅಂತ ಹೇಳಿ ಇದೀಗ ಏನು ಸಾರ್ವಜನಿಕರಾಗಿರ್ತಕ್ಕಂಥವ್ರು ಜೊತೆಗೆ ಏನು ಮುಖಂಡರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಸಾರ್ವಜನಿಕರಾಗಿ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಟಿ.ಜೆ. ಗಿರೀಶ್. ಈ ಬಗ್ಗೆ ಬ್ರೇಕಿಂಗ್ ಇದೆ. ಪರಮೇಶ್ವರ್ ಗ್ರೇಟರ್ ಬೆಂಗಳೂರು ಮಾಡ್ತೇವೆ ಎನ್ನುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು ಚೇಂಬರ್ ಆಫ್ ಕಾಮರ್ಸ್ ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಗಿರೀಶ್. ಸ್ಮಾರ್ಟ್ ಸಿಟಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ತುಮಕೂರು ನಗರದಲ್ಲಿ ಪೂರ್ಣ ಆಗಬೇಕಾಗಿದೆ. ಅದು ಕೂಡ ತುಮಕೂರು ಜಿಲ್ಲೆ ಐತಿಹಾಸಿಕವಾಗಿರ್ತಕ್ಕಂಥ ಜಿಲ್ಲೆ. ಆ ಹೆಸರು ಉಳಿಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಅಪೇಕ್ಷೆ. ನಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡು ತುಮಕೂರು ಜಿಲ್ಲೆಯನ್ನ, ತುಮಕೂರು ನಗರವನ್ನ ಅಭಿವೃದ್ಧಿ ಮಾಡಬೇಕು. ಪರಮೇಶ್ವರ್ ಗ್ರೇಟರ್ ಬೆಂಗಳೂರು ಮಾಡ್ತೇವೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ ಅನ್ನೋದನ್ನ ಆಲೋಚನೆ ಮಾಡಬೇಕಾಗತ್ತೆ. ತುಮಕೂರಿನೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನ, ಸಾಕಷ್ಟು ಪ್ರಗತಿಯನ್ನ ಕಾಣಬೇಕಾಗಿದೆ. ತುಮಕೂರು ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆ ಸಾಕಷ್ಟು ಒಂದಿಷ್ಟು ಪರ ವಿರೋಧ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಪರಮೇಶ್ವರ್ ಗ್ರೇಟರ್ ಬೆಂಗಳೂರು ಮಾಡ್ತೇವೆ ಅಂತ ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ತುಮಕೂರು ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಬೇಕಾಗಿದೆ. ಸ್ಮಾರ್ಟ್ ಸಿಟಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ, ಅದು ಕೂಡ ಆಗಬೇಕಾಗಿದೆ. ತುಮಕೂರು ಜಿಲ್ಲೆ ಐತಿಹಾಸಿಕವಾದಂತಹ ಜಿಲ್ಲೆ. ಆ ಒಂದು ಹೆಸರನ್ನ ಉಳಿಸಿಕೊಂಡು ಅಭಿವೃದ್ಧಿಯನ್ನ ಮಾಡಬೇಕು. ನಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡು ಅಭಿವೃದ್ಧಿಯನ್ನ ಮಾಡಬೇಕು. ಬೆಂಗಳೂರಿಗೆ ಹೋಗ್ತೇವೆ, ನಮ್ಮೂರಿಗೆ ವಾಪಸ್ ಬರ್ತೇವೆ, ಅಲ್ಲೇ ಉಳಿಬೇಕು ಅನ್ನುವಂಥದ್ದು ಕೂಡ ಆಲೋಚನೆ ಇಲ್ಲ. ಇದೇ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಹೋದ್ರೆ ತುಮಕೂರು ಬೆಳೆದು ನಾವು ಕೂಡ ತುಮಕೂರನ್ನ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೆಸರು ಬದಲಾವಣೆಯಿಂದ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಅದು ಖಂಡಿತ ಕೂಡ ಸುಳ್ಳು. ತುಮಕೂರು ಹೆಸರು ಉಳಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು, ಗ್ರೇಟರ್ ಬೆಂಗಳೂರು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತಾನೆ ಕೂಡ ಏನು ಇಲ್ಲ ಅಂತ ಹೇಳಿ ಇದೀಗ ಚೇಂಬರ್ ಆಫ್ ಕಾಮರ್ಸ್ ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಟಿ.ಜೆ. ಅವರು ಮಾಹಿತಿಯನ್ನ ನೀಡಿದ್ದಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಬೆಂಗಳೂರಿಗೆ ಉತ್ತರ ಇದಾಗಿ ನಾವು ತುಮಕೂರು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಮ್ಮ ತುಮಕೂರಿಗೆ ಇನ್ನೂ ಡೆವಲಪ್ಮೆಂಟು ಭಾಳ ಬೇಕಾಗಿದೆ. ನಮಗೆ ಸ್ಮಾರ್ಟ್ ಸಿಟಿನೇ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ನಾವು ಅದನ್ನು ಸ್ಮಾರ್ಟ್ ಸಿಟಿ ನಂತರ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅದನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾವು ಆಗಲೇ 2 ವರ್ಷದಿಂದ ಕೇಳ್ತಾ ಇದ್ದೀವಿ. ಇವ್ರು ಯಾವಾಗ ಸ್ಮಾರ್ಟ್ ಸಿಟಿ ಮುಗೀತು ಅಂತ ಹೇಳಕ್ಕೆ ಬಂದರೋ ಅದನ್ನು ಹೈ ಗ್ರೇಡ್ ಮಾಡಿ ಅಂತಲೂ ಕೇಳ್ತಾ ಇದ್ದೀವಿ. ಡೆವಲಪ್ಮೆಂಟ್ ಆಗೋದು ಭಾಳ ಇದೆ. ಪ್ಲಸ್ಸು ನಮ್ಮದು ಐತಿಹಾಸಿಕ ಜಿಲ್ಲೆ, ನಮ್ಮದು ತುಮಕೂರು ಜಿಲ್ಲೆ. ನಮ್ಮ ಅಸ್ತಿತ್ವ ಉಳಿಸ್ಕೊಬೇಕು. ತುಮಕೂರು ಅನ್ನೋದು ನಮಗೆ ಎಲ್ಲೂ ಹೋಗಬಾರ್ದು. ದೂರದೃಷ್ಟಿಯಲ್ಲಿ ಗ್ರೇಟರ್ ಬೆಂಗಳೂರಾಗಿ ಬೆಳವಣಿಗೆ ಮಾಡೋದು ಎಲ್ಲೋ ಒಂದು ಕಡೆ ಒಳ್ಳೆಯದು ಅನಿಸುತ್ತೆ. ನಮ್ಮ ತುಮಕೂರು ಅಸ್ತಿತ್ವ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಇಲ್ಲೇದು ಏನಿದೆ ನಮ್ಮದು ಪದ್ಧತಿ ಮತ್ತೊಂದು ಅದು ಇದು. ಈಗ ನಾವು ಬೆಂಗಳೂರು ಅಂದರೆ ಹೋಗೋಕ್ಕೆ ಚಂದ, 1 ಅವರ್ ಇರ್ತೀವಿ ಅಥವಾ 5 ಅವರ್ಸ್ ಇರ್ತೀವಿ, ನಮ್ಮೂರಿಗೆ ಬರೋದಕ್ಕೆ ಇಷ್ಟಪಡ್ತೀವಿ. ಆ ಥರ ಮುಂದಿನ ದಿವಸ ತುಮಕೂರಿಗೆ ಬಂದು ಆಚೆಗೆ ಹೋಗೋದ ಆಗಬಾರ್ದು. ಒಂದು ಡೆವಲಪ್ ಆಗಿ ಒಂದು ಕ್ಲೀನಾಗಿ ಆಗಬೇಕು ಅನ್ನೋದು ನನ್ನ ಒಂದು ಭಾವನೆ. ಸರ್, ಈಗ ರಾಮನಗರ ಅಂತ ಇತ್ತು, ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು. ಅಂದರೆ ರೀಸೆಂಟಾಗಿ ಹೆಸರು ಕೂಡ ಚೇಂಜ್ ಆದಂತಹದ್ದು. ತುಮಕೂರು ಹೆಸರನ್ನು ಕೂಡ ಬೆಂಗಳೂರು ಉತ್ತರ ಅಂತ ಮಾಡ್ತಕ್ಕಂಥದ್ದು, ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಡೆವಲಪ್ ಆಗುತ್ತಾ? ಇಲ್ಲಿ ಹೆಸರು ಬದಲಾವಣೆಯಿಂದ ಡೆವಲಪ್ ಆಗುತ್ತೆ ಅನ್ನೋದು ಸುಳ್ಳು. ಹೆಸರಿಗೋಸ್ಕರ ಮಾಡ್ಕೊಂಡಂಗೆ ಆಗುತ್ತೆ. ರಾಮನಗರ ಜಿಲ್ಲೆ ಯಾರು ಅನುಕೂಲಕ್ಕೆ ಮಾಡ್ಕೊಂಡ್ರು ಯಾರದು ಅಂತ ಎಲ್ಲ ಅಂತ ಓಪನ್ ಆಗಿ ಗೊತ್ತದನ್ನು. ತುಮಕೂರು ಅಸ್ತಿತ್ವ ಉಳಿಸ್ಕೊಂಡು ಏನು ಇಂಪ್ರೂವ್ಮೆಂಟ್ ಮಾಡ್ತಾರೋ ಎಲ್ಲದೂ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆವಲಪ್ಮೆಂಟ್ಗೆ ನಾವು ಇರೋದು ಅಲ್ಲ, ಯಾವ ಡೆವಲಪ್ಮೆಂಟ್ ಆಗಬೇಕು, ಏನೇನು ತುಮಕೂರಲ್ಲಿ ಆಗಬೇಕು. ಮತ್ತೊಂದು ನಮ್ಮ ವಸಂತನರಸಾಪುರ ಈಗ 14,000 ಎಕರೆ, ಇನ್ನೂ 4,000 ಎಕರೆ ಸೇರ್ಕೊತಾ ಇದೆ. ಏಷ್ಯಾದಲ್ಲೇ ದೊಡ್ಡ ಒಂದು ಇಂಡಸ್ಟ್ರಿಯಲ್ ಹಬ್ ಆಗ್ತಾಯಿದೆ. ಮತ್ತು ನಮಗೆ ಸ್ಟೇಡಿಯಂ ಆಗ್ತಾಯಿದೆ. ಮತ್ತೊಂದು ಈಗ HAL ಇದೆ. ಇವೆಲ್ಲ ನೋಡ್ಕೊಂಡ್ರೆ ನಮಗೆ ನಮ್ಮ ತುಮಕೂರು ಅಸ್ತಿತ್ವ ಉಳಿಬೇಕು, ಐತಿಹಾಸಿಕ ಇದಾಗಿ ಉಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬದಲಾವಣೆ ಮಾಡಿದೆ, ಗ್ರೇಟರ್ ಬೆಂಗಳೂರಿಗೆ ಸೇರ್ಪಡೆ ಮಾಡಿದೆ, ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಮಾಡ್ಬೋದು, ಭಾಳಷ್ಟು ಅವಕಾಶ ಇದೆ. ಏನು ಗ್ರೇಟರ್ ಬೆಂಗಳೂರೇ ಆಗ್ಬಿಟ್ಟು ಅಭಿವೃದ್ಧಿ ಮಾಡಬೇಕು ಅಂತೇನಿಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಭಾಳಷ್ಟು ಅವಕಾಶ ಇದೆ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ದಂಗೆ ಮಾಡಲಿ, ತುಮಕೂರು ಅಭಿವೃದ್ಧಿ ಮಾಡಲಿ. ನಾವು ಎಲ್ಲ ನಮ್ಮ ಸಂಘ ಸಂಸ್ಥೆಗಳೆಲ್ಲ ಕೈ ಜೋಡಿಸ್ತೀವಿ. ನಮ್ಮ ನಗರ MLAನೂ ಕೈ ಜೋಡಿಸೋದಕ್ಕೆ ಅವ್ರೂ ಮೊನ್ನೆ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಇದರಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ತುಮಕೂರು ಮುಂದುವರಿಯೋದಕ್ಕೆ ಎಲ್ಲರೂ ಇದಕ್ಕೆ ಕೈ ಜೋಡಿಸೋದಕ್ಕೆ ಇಷ್ಟಪಡ್ತೀವಿ. ಸರ್ಕಾರಕ್ಕೆ, ಗೃಹ ಸಚಿವರಿಗೆ ನೀವೇನು ಸಲಹೆ ಕೊಡ್ತೀರಿ ಈ ವಿಚಾರದಲ್ಲಿ? ಸರ್, ಫಸ್ಟು ತುಮಕೂರಿಗೆ ಆಗಬೇಕಾಗಿರೋದನ್ನು ನಾವು ಭಾಳ ವರ್ಷದಿಂದ ಕೇಳ್ಕೊಂಬರ್ತಾ ಇದ್ದೀವಿ. ಸುಮಾರು ಬೇಡಿಕೆಗಳಿದ್ದಾವೆ, ಅವನ್ನೆಲ್ಲ ಮಾಡ್ಕೊಂಡು ಮುಂದಕ್ಕೆ ಇದ್ದೇ ಇರುತ್ತೆ.
ಈ ಸರ್ಕಾರ ಇರ್ಬೋದು, ಮುಂದಿನ ಸರ್ಕಾರ ಬರ್ಬೋದು, ತಿರುಗಿ ಇವರೇ ಬರ್ಬೋದು, ಮತ್ತೊಬ್ಬರು ಬರ್ಬೋದು, ಮಾಡ್ಕೊಂಡು ಹೋಗ್ತಾರೆ. ಫಸ್ಟು ತುಮಕೂರು ಅಭಿವೃದ್ಧಿ ಆಗಬೇಕು ಅನ್ನೋದು ಮೇಯ್ನಾಗಿ, ತುಮಕೂರು ಹೆಸರನ್ನ ಅಸ್ತಿತ್ವ ಉಳಿಸ್ಕೊಬೇಕು ಅನ್ನೋದು ಹೈಲೈಟ್ ಮಾಡಿ ನಾನು ಹೇಳ್ತೀನಿ ಸರ್. ಏನು ಇತ್ತೀಚೆಗೆ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಬೆಂಗಳೂರು ಉತ್ತರ ಅಂತ ಹೇಳಿ ಮಾಡಿ ನಂತರ ಅಭಿವೃದ್ಧಿಯನ್ನ ಪಡಿಸ್ತೇವೆ, ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ಮಾತುಗಳನ್ನ ಆಡಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಗಳಿಗೆ ವಿಭಿನ್ನವಾಗಿರತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹೆಸರನ್ನ ಬದಲಾವಣೆ ಮಾಡಿ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥದ್ದು ಸುಳ್ಳು. ಹೆಸರನ್ನ ಬದಲಾವಣೆ ಮಾಡದಲ್ಲೇ ಕೂಡ ಅಭಿವೃದ್ಧಿಯನ್ನ ಮಾಡಬಹುದು. ತುಮಕೂರಿನ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕಾಗತ್ತೆ, ತುಮಕೂರಿನ ಹೆಸರನ್ನ ಉಳಿಸ್ಕೊಳ್ಬೇಕಾಗತ್ತೆ, ಆ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದು ಗಿರೀಶ್.